ಎಚ್ ಡಿ ರೇವಣ್ಣ ಅವರ ಕಸ್ಟಡಿ ಅಂತ್ಯಗೊಳ್ಳುತ್ತೆ, ಅವರನ್ನು ಜಡ್ಜ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ, ಅಂದರೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಈ ನಡುವೆ ಜಾಮೀನು ಕೋರಿ ಇವತ್ತು 11 ಗಂಟೆಗೆ ವಿಚಾರಣೆ ಇತ್ತು. ಆ 11 ಗಂಟೆಯ ವಿಚಾರಣೆಯನ್ನು ಮಧ್ಯಾಹ್ನ 2:45ಕ್ಕೆ ಮುಂದೂಡಲಾಗಿದೆ. ನ್ಯಾಯಾಧೀಶರು 2:45ಕ್ಕೆ ಮುಂದೂಡಿದ್ದಾರೆ. ಇವತ್ತು ಅವರ ಕಸ್ಟಡಿ ಅಂತ್ಯಗೊಳ್ಳುತ್ತೆ. ಕಸ್ಟಡಿ ಅಂತ್ಯಗೊಂಡ ನಂತರ ಜಡ್ಜ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಈ ನಡುವೆ ಜಾಮೀನು ಕೋರಿ ಒಂದು ಅರ್ಜಿಯನ್ನು ಸಲ್ಲಿಸಿದರು. ಅದು ಇವತ್ತು 11 ಗಂಟೆಗೆ ಬರಬೇಕಾಗಿತ್ತು. ಅದು ಇದೀಗ ಮುಂದೂಡಿ ನ್ಯಾಯಾಧೀಶರು 2:45ಕ್ಕೆ ಅದನ್ನು ಮುಂದೂಡಿದ್ದಾರೆ. ಸೊ ಹಾಗಾಗಿ 2:45ಕ್ಕೆ ಎರಡೂ ಕೂಡ ಒಂದೇ ಟೈಮ್ಗೆ ಆಗುತ್ತೆ ಅಂತ ಅನಿಸ್ತಾ ಇದೆ ನನಗೆ. ಇವರ ಅರ್ಜಿ ವಿಚಾರಣೆ ಜೊತೆಗೆ ಅವರ ಕಸ್ಟಡಿ ಅಂತ್ಯಗೊಂಡು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಲ್ಲ, ಆ ಎರಡು ವಿಚಾರ ಒಂದೇ ಟೈಮಿಗೆ ಬರುತ್ತೆ. 2:45 ಮತ್ತು 3 ಗಂಟೆ ಹೊತ್ತು. ನಾಗರಾಜ್ ಫೋನದಲ್ಲಿದ್ದಾರೆ. ನಾಗರಾಜ್ CID ಆಫೀಸ್ ಮುಂಭಾಗದಲ್ಲಿದ್ದಾರೆ. ಕೋರ್ಟ್ ಬಳಿ ಇದ್ದಾರೆ. ನಮ್ಮ ಎಲ್ಲ ರಿಪೋರ್ಟ್ಗಳು ಒಂದು ಕಡೆ CID ಆಫೀಸ್, ಮತ್ತೊಂದು ಕಡೆ ಕೋರ್ಟ್, ಎಲ್ಲ ಕಡೆ ನಾಗರಾಜ್ ಮನಸ್ಸಿಗೆ. ನಾಗರಾಜ್, ಇವತ್ತು 11 ಗಂಟೆಗೆ ಈ ವಿಚಾರಣೆ ಅಂದರೆ ಜಾಮೀನು ಅರ್ಜಿ ವಿಚಾರಣೆಗೆ ಬರಬೇಕಾಗಿತ್ತು. ಈಗ ಮುಂದೂಡಲ್ಪಟ್ಟಿದೆ. ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಇವರನ್ನು ಹಾಜರುಪಡಿಸಲಾಗುವುದು ಕಸ್ಟಡಿ ಅಂತ್ಯಗೊಂಡ ಕಾರಣಕ್ಕಾಗಿ. ಎರಡೂ ಈಗ ಸೇಮ್ ಟೈಮಲ್ಲಿ ಆಗುತ್ತೆ. ಹೆಂಗಾಗುತ್ತೆ ಅದು? ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಬೆಳಗ್ಗೆ 11 ಗಂಟೆಗೆ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಈ ಜಾಮೀನು ಅರ್ಜಿ ವಿಚಾರಣೆಯಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆದ್ರೂ ಸಹ ಕಾಲಾವಕಾಶ ಬೇಕಾಗುತ್ತೆ. ಯಾಕಂತಂದ್ರೆ ಇಲ್ಲಿ SPPಗೆ ನೋಟಿಸ್ ನಿನ್ನೆನೇ ನೀಡಿದ್ರು. SPP ಮತ್ತೆ SIT ಇವರು ಈ ಒಂದು ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೆ ಕಾಲಾವಕಾಶವನ್ನು ತೆಗೆದುಕೊಂಡ್ರೆ ಜಾಮೀನು ಅರ್ಜಿ ವಿಚಾರಣೆಯನ್ನ ಆರಾಮಾಗಿ ಇನ್ನೊಂದಷ್ಟು ಕಾಲ ಮುಂದೆ ತಳ್ಳಬಹುದು. ಹೀಗಾಗಿ SIT ಅಧಿಕಾರಿಗಳು ಈ ಒಂದು ಅವಕಾಶವನ್ನ ಬಳಸಿಕೊಳ್ಳುವ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ಏನು ಅವರ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗುತ್ತೆ. 3 ಗಂಟೆ ವೇಳೆಗೆ ಅವರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಈಗಾಗಲೇ ಏನು ತನಿಖೆಗೆ ಸಹಕರಿಸ್ತಾ ಇಲ್ಲ ಅನ್ನೋ ಒಂದು ಅಂಶ, ಜೊತೆಗೆ ಅವರ ಮೂಲ ಪ್ರಕರಣ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿ ಇವರ ವಿಚಾರಣೆ ಬಾಕಿ ಇದೆ. ಇನ್ನೊಂದಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅಂತೇಳಿ ಕೇಳಲಿಕ್ಕೆ SIT ಪ್ರಶ್ನೆ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ನಿನ್ನೆ ಏನು ಇದ್ದಕ್ಕಿದ್ದಾಗೆ ಅವರ ಹೊಟ್ಟೆಯಲ್ಲಿ ಉರಿ ಮತ್ತೆ ಎದೆನೋವು ಕಾಣಿಸಿಕೊಂಡ ಪರಿಣಾಮ ವಿಕ್ಟೋರಿಯಾಗೆ ಹೋಗಿ ಒಂದು ಹೆಚ್ಚಿನ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ. ಈ ನೆಪಗಳನ್ನ ಇಟ್ಟುಕೊಂಡು ತುರ್ತಾಗಿ ಮಧ್ಯಂತರ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸ್ತಾರಾ ಅಥವಾ ಮಧ್ಯಂತರ ಜಾಮೀನು ಕೊಡಿ ಅಂತೇಳಿ ನ್ಯಾಯಾಧೀಶರ ಬಳಿ ಕೇಳ್ಕೊಳ್ತಾರ ಅನ್ನೋದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಅವರ ಜಾಮೀನು ಅರ್ಜಿ ವಿಚಾರಣೆ 2:45ಕ್ಕೆ ಮುಂದೂಡಿಕೆ ಆಗಿದೆ. ಅದೇ ಸಮಯಕ್ಕೆ ಅವರನ್ನ ಇಲ್ಲಿ ಏನು HD ರೇವಣ್ಣ ಅವರನ್ನ ಕೋರ್ಟ್ ಮುಂದೆ ಹಾಜರು ಕೂಡ ಪಡಿಸುವಂತದ್ದು. ಜಯಪ್ರಕಾಶ್, ಥ್ಯಾಂಕ್ ಯು. ನಿನ್ನೆ ಮಾಜಿ CM HD ಕುಮಾರಸ್ವಾಮಿಯವರು ತುರ್ತು ಸುದ್ದಿಗೋಷ್ಠಿ ಮಾಡ್ತಾ ಒಂದು ಗಂಭೀರ ಆರೋಪವನ್ನ ಮಾಡಿದ್ರು. ನೇರವಾಗಿ DCM DK ಶಿವಕುಮಾರ್ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ರು. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ತಾನೇ DCM DK ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಲಾಯರ್ ಅವರೇ ನ್ಯಾಯಾಧೀಶರು ಅಂತ DK ಶಿವಕುಮಾರ್ ಟಾಂಟ್ ಕೊಟ್ಟಿದ್ದಾರೆ. HDKಗೆ ನನ್ನ ರಾಜೀನಾಮೆ ಬೇಕಂತೆ, ಕೊಟ್ಬಿಡೋಣ ಬಿಡಿ. ಕುಮಾರಸ್ವಾಮಿ ಕಿಂಗ್ ಆಫ್ ಬ್ಲಾಕ್ ಮೇಲ್ ಆಗಿದ್ದಾರೆ. ಎಲ್ಲ ಅಧಿಕಾರಿಗಳನ್ನ ಕುಮಾರಸ್ವಾಮಿಯವರು ಹೆದರಿಸ್ತಿದ್ದಾರೆ. ಸದ್ಯ ಎಲೆಕ್ಷನ್ ಮುಗಿಸಿ ವಿಶ್ರಾಂತಿಗಾಗಿ ಬಂದಿದ್ದೀನಿ ಅಂತ ಚಿಕ್ಕಮಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ಫಸ್ಟು ಈ ದೇಶಕ್ಕೆ ತೆಗೆದಿರೋ ಅವ್ನು ಫಸ್ಟು ನಾನು ಹೇಳೋದು ಎಲ್ಲ ಅವ್ರ ಪಾಪ ಕಾರ್ಯಕರ್ತರು ಅಂತ ನನಗೆ ಗೊತ್ತಿಲ್ಲ. ಮುಖಂಡರು ಕಾರ್ಯಕರ್ತರು ಫಸ್ಟು ಹೋಗಿ ಮಾನ ಮರ್ಯಾದೆ ಇದ್ದರೆ ಆ ಮಕ್ಕಳಿಗೆ ಪಾಪ ಧೈರ್ಯ ಆಗಿದೆ ಅವ್ರಿಗೆಲ್ಲ ಶಾಂತರ ಹೇಳಿ ಶಕ್ತಿ ತುಂಬುವಂಥ ಕೆಲಸ ಫಸ್ಟು ಮಾಡಬೇಕು. ಯಾರಾದ್ರೂ ಮಾತಾಡ್ತವ್ರು ಅವ್ರೆಲ್ಲ ಫಸ್ಟ್ ಅದು ಮಾಡಲಿ. ಮಾತಾಡೋ ಕುಮಾರಸ್ವಾಮಿ ಮಾಡಬೇಕೆಲ್ಲ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಫಸ್ಟು ಈ ದೇಶಕ್ಕೆ ತೆಗೆದಿರೋ ಅವ್ನು ಫಸ್ಟು ನಾನು ಹೇಳೋದು ಎಲ್ಲ ಅವ್ರ ಪಾಪ ಕಾರ್ಯಕರ್ತರು ಅಂತ ನನಗೆ ಗೊತ್ತಿಲ್ಲ. ಮುಖಂಡರು ಕಾರ್ಯಕರ್ತರು ಫಸ್ಟು ಹೋಗಿ ಮಾನ ಮರ್ಯಾದೆ ಇದ್ದರೆ ಆ ಮಕ್ಕಳಿಗೆ ಪಾಪ ಧೈರ್ಯ ಆಗಿದೆ ಅವ್ರಿಗೆಲ್ಲ ಶಾಂತರ ಹೇಳಿ ಶಕ್ತಿ ತುಂಬುವಂಥ ಕೆಲಸ ಫಸ್ಟು ಮಾಡಬೇಕು. ಯಾರಾದ್ರೂ ಮಾತಾಡ್ತವ್ರು ಅವ್ರೆಲ್ಲ ಫಸ್ಟ್ ಅದು ಮಾಡಲಿ. ಫಸ್ಟು ಅವ್ರ ಮಾತು ಫಸ್ಟ್ ಸ್ಟ್ಯಾಂಡ್ ಆಗಿದೆ. ಅವ್ರೇನು ಹೇಳಿದ್ರು, ನನ್ನ ಹೆಸರು ದೇವೇಗೌಡರ ಹೆಸರು, ನಂದು
ದೇವೇಗೌಡರು ಸಂಬಂಧ ಇಲ್ಲ, ಅವರೇ ಬೇರೆ ಕಂಡ್ರೆ ಮಳೆನೂ ಯಾಕೆ ಗುರಿ ಮಾಡ್ಕೊತಾ ಇದ್ದಾರೆ? ನಾವು ಸಂಬಂಧ ಇಲ್ಲ ಹೊತ್ತು ಕುಮಾರಸ್ವಾಮಿ ನೀರು ಮಾಡ್ಬೇಕನ್ನ ಇನ್ವೆಸ್ಟಿಗೇಷನ್ ಮಾಡಿ ಫಸ್ಟ್ ಈ ದೇಶಕ್ಕೆ ತೆಗೆದಿರೋ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ ದೂರವಾಣಿ ಸಂಪರ್ಕದಲ್ಲಿ. ಚೇತನ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿರುವ ವಿಚಾರಗಳು, ಕುಮಾರಸ್ವಾಮಿ ಅವರ ವಿರುದ್ಧ ನಡೆದಿರುವಂತಹ ವಾಗ್ದಾಳಿ, ಈಗ ಕುಮಾರಸ್ವಾಮಿಯವರು ಒಂದಷ್ಟು ಆರೋಪಗಳನ್ನ ಮಾಡಿದ್ರಲ್ಲ, ಅದಕ್ಕೇನಾದ್ರೂ ಕ್ಲಾರಿಟಿ ಕೊಟ್ರಾ ಡಿಕೆ ಶಿವಕುಮಾರ್ ಅವರು? ಯಾಕೋ ಅಂತರ ಕಾಯ್ದುಕೊಳ್ತಿದ್ದಾರೆ ಈ ಪ್ರಕರಣದಿಂದ ಅಂತ ಅನ್ಸಲ್ವಾ? ಶ್ರುತಿ, ಏನು ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಚಿಕ್ಕಮಗಳೂರಿಗೆ ಆಗಮಿಸಿದ್ರು, ಆದ್ರೆ ನಿನ್ನೆ ಯಾವುದೇ ಕಾರಣಕ್ಕೂ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡೋದಾಗ್ಲಿ ಅಥವಾ ಯಾವ ವಾಹನದಲ್ಲಿ ಇದ್ರು ಅನ್ನೋಂಥದ್ದು ಕೂಡ ಗೊತ್ತಾಗದ ರೀತಿಯಲ್ಲಿ ಅವರು ರೆಸಾರ್ಟ್ಗೆ ಕೂಡ ತೆರಳಿದ್ರು. ಇವತ್ತು ಕೂಡ ಏನೊಂದು ಬಿಗಿ ಭದ್ರತೆ ಇತ್ತು, ಯಾವುದೇ ಕಾರಣಕ್ಕೂ ಮಾಧ್ಯಮಗಳು ಮಾತನಾಡಿಸೋಕ್ಕೂ ಕೂಡ ಕಷ್ಟ ಅನ್ನುವಂಥ ಮಾತಿತ್ತು. ಆದ್ರೆ ಮೊದಲ ಟ್ರಿಪ್ ನಲ್ಲಿ ಅವರ ಕುಟುಂಬಸ್ಥನ ಕರೆದುಕೊಂಡ ಹೆಲಿಕಾಪ್ಟರ್ ನೆಕ್ಸ್ಟ್ ಇವರನ್ನ ಕರ್ಕೊಂಡು ಬಂದಿತ್ತು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು IDSC ಹೆಲಿಪ್ಯಾಡ್ಗೆ ಆಗಮಿಸಿದ್ರು, ನೇರವಾಗಿ ಅವರು ಬಂದಿದ್ದು ಅಲ್ಲಿಂದ ಮಾಧ್ಯಮದವರ ಬಳಿ ಬಂದು ಅವರು ಮಾತನಾಡಕ್ಕೆ ಮುಂದಾದ್ರು. ಅಂದ್ರೆ ನಾನು ರೆಸ್ಟ್ಗಾಗಿ ಬಂದಿದ್ದೀನಿ, ಇಷ್ಟು ದಿನ ಚುನಾವಣೆಗಾಗಿ ನಾನು ಓಡಾಡಿದ್ದೀನಿ, ಹಾಗಾಗಿ 2 ದಿನ ನಾನು ಚಿಕ್ಕಮಗಳೂರಿನಲ್ಲಿ ರೆಸ್ಟ್ ಮಾಡ್ತೀನಿ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು. ಅದಾದ ನಂತರ ಈ ಒಂದು ಪ್ರಶ್ನೆ ಕೂಡ ಅಲ್ಲಿ ಅವರ ಮುಂದೆ ಬಂತು. ಅಂದ್ರೆ ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಪ್ರಕರಣ ಸಂಬಂಧಪಟ್ಟಂತೆ ಈಗ ಮಾಜಿ CM ನಿಮ್ಮ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ ಸಂದರ್ಭದಲ್ಲಿ ಅವರು ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಒಂದು ವಾಗ್ದಾಳಿ ಕೂಡ ನಡೆಸಿದ್ರು. ಅಂದ್ರೆ ಕುಮಾರಸ್ವಾಮಿಗೆ ನನ್ನ ರಾಜೀನಾಮೆ ಬೇಕಂತೆ, ಕೊಡೋಣ ರಾಜೀನಾಮೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ಮತ್ತೆ ಒಕ್ಕಲಿಗರ ನಾಯಕರಾಗಿ ಒಂದು ಪೈಪೋಟಿ ಅಂತ ಅನ್ನುವಂಥದ್ದು ಕೂಡ ಈಗ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಮತ್ತೆ ಕುಮಾರಸ್ವಾಮಿ ಅವರಿಗೆ ಕಿಂಗ್ ಆಫ್ ಬ್ಲಾಕ್ ಮೈಲ್ ಅನ್ನುವಂಥ ಪದವನ್ನು ಕೂಡ ಬಳಸಿರುವಂಥದ್ದು. ಎಲ್ಲ ಆಫೀಸರ್ಗಳು ಕೂಡ ಹೆದರಿಸ್ತಾರೆ, ಅವರಿಗೂ ನನಗೂ ಏನು ಸಂಬಂಧ ಇಲ್ಲ, ಇವ್ರು ಯಾಕೆ ಉರಿ ಅನ್ನುವಂಥದ್ದು ಆರೋಪ ಪೀರಿಯಡ್ ಅನ್ನು ಕೂಡ ಕೊಟ್ಟಿದ್ದಾರೆ. ಶ್ರುತಿ. ಓಕೆ ಚೇತನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.